ನಾನು ಕೂಡಲೇ 4ನೇ ತಾರೀಕಿಗೆ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡಿಸ್ದೆ. ನೆಕ್ಸ್ಟ್ ಡೇ 5 ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದೆ. ಅದನ್ನು ಕೂಡ ಈ ಅಶೋಕ್ ಅವರು ಒಂದು ಕಡೆ ಕ್ರಿಟಿಸೈಸ್ ಮಾಡ್ತಾರೆ, ಇನ್ನೊಂದು ಕಡೆ ಅವ್ರ ಪರ ವಕಾಲತ್ ಆಗ್ತಾರೆ. ಈಗ ನೋಡಿ 3ನೇ ತಾರೀಕಿಗೆ ಪತ್ರ ಕೊಡ್ತಾರೆ ಅವರು, ಪರ್ಮಿಷನ್ ಕೊಡಿ ನಾವು 2 ಕಡೆ ಸಂಭ್ರಮಾಚರಣೆ ಮಾಡಬೇಕು ಅಂತ. ಅವರು ಪೊಲೀಸ್ನವರು ಅಲ್ಲೇ ಯಾರು ಗಿರೀಶ್ ಅಂತ ಇನ್ಸ್ಪೆಕ್ಟರು, ಅವನು ಪರ್ಮಿಷನ್ ಕೊಡಲ್ಲ. ಪರ್ಮಿಷನ್ ಕೊಡುವಾಗ ರೈಟಿಂಗ್ನಲ್ಲಿ ಕೊಡಲಿಲ್ಲ, ನಿರಾಕರಿಸಿದ್ದೀವಿ ಅಂತ ಹೇಳಿ ರೈಟಿಂಗ್ನಲ್ಲಿ ಕೊಡಲಿಲ್ಲ. ಆಮೇಲೆ ಬೆಳಿಗ್ಗೆ 7 ಗಂಟೆ 1 ನಿಮಿಷಕ್ಕೆ ಈ RCB ಅವರು KSCN ಟ್ವೀಟ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಏನಂತ ಅಂತಂದ್ರೆ 7:10 ಮಾಡ್ತಾರೆ, 7:01 ನಿಮಿಷಕ್ಕೆ, 8 ಗಂಟೆಗೆ 1 ಮಾಡ್ತಾರೆ. 7:01 ನಿಮಿಷಕ್ಕೆ ಮಾಡಿರೋದನ್ನ 16 ಲಕ್ಷ ಜನ ನೋಡಿದ್ದಾರೆ. 8 ಗಂಟೆಯಲ್ಲಿ ಮಾಡಿದ್ದಕ್ಕೆ 4 ಲಕ್ಷದ ಚಿಲ್ಲರೆ ಜನ ನೋಡ್ತಾರೆ. ಆಮೇಲೆ 3:10 ಮಾಡ್ತಾರೆ, ಆಗ 7,10,000 ಜನ ನೋಡ್ತಾರೆ. ಈ ಪೊಲೀಸ್ನವರು ಇಷ್ಟೆಲ್ಲ ಪೋಸ್ಟ್ ಮಾಡಿದ್ರು ಕೂಡ ಯಾಕೆ ಬಿಟ್ಟು ಏನು ಕ್ರಮ ತಗೊಂಡ್ರು? ಏನು ಕ್ರಮ ತಗೊಳ್ಳಿಲ್ಲ. ಅದನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಅವ್ರ ಜೊತೆ ಶಾಮೀಲಾಗಿ ಅವ್ರು ಮಾಡಕ್ಕೆ ಬಿಟ್ಬಿಟ್ರು. ಸರ್, ನೀವು ಸರ್ಕಾರದಿಂದ ನಾನು ಅಶೋಕ ಮಾತಾಡುವಾಗ ಮೊದಲು ಮಾತಾಡ್ಲಿಲ್ಲ. ಹೇಳ್ತಾರೆ ನೀವು ಯಾಕೆ, ನಿಮ್ಗೇನು ಸಮಸ್ಯೆ? ಆಕ್ಷನ್ ತಗೊಂಡು ಅವ್ರು ಹೇಳ್ತಾರೆ ಯಾಕೆ ತಗೊಂಡೇವೆ ಅಂತ ಹೇಳಿ, ನೀವು ಅದಕ್ಕೆ ಕೌಂಟರ್ ಮಾತಾಡ್ತೀರಿ. ನೀವು ಯಾಕೆ ಕೌಂಟರ್ ಮಾತಾಡ್ತೀರಿ? ಅದೇ ಏನ್ ಆಕ್ಷನ್ ಸರ್ಕಾರ ಹೇಳ್ತಾ ಉತ್ತರ ಕೊಡ್ತದೆ, ನೀವು ಯಾಕೆ ಮಾತಾಡ್ತೀರಿ ಮಧ್ಯದಲ್ಲಿ? ಹೇಳಬೇಕಾಗಿದ್ದೆಲ್ಲ ಹೇಳಿದಿರಲ್ರಿ. ಯಾಕೆ ಸುಮ್ಮನೆ ಕೌಂಟರ್ ಮಾತಾಡ್ತೀರಿ? ಸರ್ಕಾರ ಆಕ್ಷನ್ ತಗೊಂಡು ಯಾಕೆ ತಗೊಂಡು ಹೇಳ್ತಾರೆ, ಅದನ್ನ ಮುಂದೆ ಮಾನ್ಯ ಸಭಾಧ್ಯಕ್ಷರೇ, ಇದನ್ನು ಪಾಲನೆ ಮಾಡಿ. ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಯಾರು ಕೂಡ ಮಾತಾಡಬಾರ್ದು. ಚೀಫ್ ಮಿನಿಸ್ಟರ್ ಮಾತಾಡುವಾಗ ಯಾರು ಕೂಡ ಮಾತಾಡಬಾರ್ದು. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾತಾಡುವಾಗ ಮಾತಾಡಬಾರ್ದು. ಮಾಡಿ, ಹಂಗೆ ಮಾಡಿದೆ ಆಲ್ರೆಡಿ. 2 ಕಡೆಯವರು ಮಾಡಲಿ. ನಾನು ಪೂರ ಭಾಷಣ ಕೇಳಿದ್ದೀನಿ ಅಶೋಕ್ ಅವ್ರದ, ಒಂದು ಶಬ್ದ ಮಾತಾಡಲಿಲ್ಲ. ನಾನು ಕೇಳ್ಬಿಟ್ಟು ಅವ್ರ ಭಾಷಣ ಮುಗಿದ ಮೇಲೆ ಓದೆ ನಾನು.